See, it's 57. It has weakness to who is it? What is it? ನಿವಾಸಿಗಳಾದ SV ಗ್ಯಾಲಕ್ಸಿ ಹಾಗೂ DS Max ಬಂಧು ಮಿತ್ರರು ಎಲ್ಲರೂ ಇಲ್ಲಿ ಸೇರಿ ಇವತ್ತು ವಿಜೃಂಭಣೆಯಿಂದ ನಮ್ಮ 79ನೇ ರಾಷ್ಟ್ರೀಯ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಿದ್ದೀವಿ. ಸೊ ಎಲ್ಲರಿಗೂ ಇವತ್ತು ಸ್ವಾಗತಿಸ್ತಾ ನಮ್ಮ ಮಹದೇವಪ್ಪನವರಿಂದ ಇವತ್ತು ಧ್ವಜಾರೋಹಣ शुभ नाम शमागे गाहे तव जय गाथा माता की बोलो भारत माता की बोलो भारत माता की ನಿಮ್ಮೆಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. 200 ವರ್ಷಗಳ ಬ್ರಿಟಿಷ್ ಆಳ್ವಿಕೆಯಲ್ಲಿತ್ತು ಎಂಬುದು ನಮ್ಮೆಲ್ಲರಿಗೂ ತಿಳಿದಿರೋ ವಿಷಯ. ಈ ಅವಧಿಯಲ್ಲಿ ನಾವು ಬ್ರಿಟಿಷರ ಗುಲಾಮರಂತೆ ಬದುಕುತ್ತಿದ್ದೆವು. ಈ ಗುಲಾಮಗಿರಿಯಿಂದ ಮುಕ್ತರಾಗಿ ಸ್ವತಂತ್ರರಾಗಿ ಬದುಕಲು ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ರಾಣಿ ಲಕ್ಷ್ಮೀಬಾಯಿ, ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್ ಮುಂತಾದ ಅಸಂಖ್ಯಾತರ ವಿವಿಧ ಚಳುವಳಿಗಳ ಮತ್ತು ಪ್ರಯಾಸಕರ ಪ್ರಕ್ರಿಯೆಯ ಪರಿಣಾಮವಾಗಿ ನಮ್ಮ ದೇಶ ಭಾರತವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಮತ್ತು ಸಾರ್ವಭೌಮ ರಾಷ್ಟ್ರವಾಗಿ ಉದಯವಾಯಿತು. ಇಲ್ಲಿರ್ತಕ್ಕಂಥ ನಿವಾಸಿಗಳಿಗೆ, ಸ್ನೇಹಿತರಿಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸ್ವಾತಂತ್ರ್ಯ ಭಾರತ ದೇಶವನ್ನು ಬದುಕಿಸಿ, ಭಾರತ ದೇಶವನ್ನು ಉಳಿಸಿ, ಭಾರತ ದೇಶವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಸಾವಿರಾರು ಲಕ್ಷಾಂತರ ಜನರು ತಮ್ಮ ಬದುಕನ್ನು, ತಮ್ಮ ಜಾತಿ, ಮತ, ಧರ್ಮ ಯಾವುದನ್ನೂ ನೋಡದೇನೆ ತಮ್ಮ ನೆತ್ತರನ್ನು ಬಸ್ತು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಆ ಎಲ್ಲ ವೀರ ಸೇನಾನಿಗಳನ್ನು ಮನಪೂರ್ವಕವಾಗಿ ನೆನಪಿಸಿಕೊಳ್ಳುತ್ತಾ ನಿಮ್ಮ ಜಾತಿ, ಧರ್ಮ, ನಮ್ಮ ಆಚರಣೆ ಏನೇ ಇರಲಿ, ನಮ್ಮ ನೇಮನೆ ನಮ್ಮಲ್ಲಿ ಮೂಡಲಿ ಅಂತ ಹೇಳ್ತಾ ಕೊನೆಯದಾಗಿ ನಮ್ಮ ತಂದೆಯವರಿಗೆ ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಒಂದು ಧ್ವಜಾರೋಹಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕ್ಲಾಸಿಕ್ ಕೌಂಟಿ ನಿವಾಸಿಗಳ ಸಂಘದ ಅಧ್ಯಕ್ಷರಿಗೆ ಮತ್ತು ಕಾರ್ಯಕಾರಿ ಸಮಿತಿಗೆ ನನ್ನ ಅನಂತವಾದ ಧನ್ಯವಾದಗಳನ್ನು. अंजनी पुत्र पवन सुतनाम महावीर विक्रम वंदनम गीतमति निबालस मतके संधि कंचन वरण विराज सकेश कानन कुंतन कुंचित केश आतवक्ष त्वजानुराज कांति मूर्छने मुसाई शंकर सोन केशरी नंद दीज प्रदाम महाचकवंत विद्यामान कुनीय प्रजाद रामताज कर दे कुमार प्राचुरपति संग दे कुरस्य रामन कन सीतामन बस्य शुष्प रूपधरि अतिकाम विकट रूपधरि ಲಂಕಜ ಭೀಮ ರೂಪದಲ್ಲಿ 79 ವರ್ಷ ಏನು ನಡೀತಾ ಬಂದಿದೆ ಭಾರತದಲ್ಲಿ, ಕಾಂಗ್ರೆಸ್ ಆಡಳಿತ ಇರ್ಬೋದು, ಅವರಿಂದ ಸ್ವಾತಂತ್ರ್ಯ ಈಗ ನಿಜವಾಗ್ಲೂ ಸಿಕ್ಕಿದೆ. ಹಾಗೆ ಈಗ ನಾವು ಹಳೆ ಯೋಧರು ಅಥವಾ ಹಳೆ ಹೋರಾಟಗಾರನ ನೆನೆಸ್ಕೊಂಡ ಹಾಗೆ ಮೊನ್ನೆ ಸಿಂಧೂರ್ ಏನಾಯ್ತು, ಅವ್ರನ್ನ ನೆನೆಸ್ಕೋಬೇಕು. ಅವ್ರು ಎಲ್ಲರಿಗೂ ಒಂದು ಗೌರವ ಸಲ್ಲಿಸ್ಬೇಕು. ಹಾಗೆ ಹೀಗೆ ನಮ್ಮ ಪುಟಾಣಿಗಳಾದ ಇಷ್ಟು ಸಣ್ಣ ಮಕ್ಕಳನ್ನ ನಾವು ಭಾರತ್ ಮಾತಾ ಕೀ ಜೋರಾಗನ್ಬೇಕು. ಪ್ರಸಾದ ವಿವಿಧ ಸಂಘ ಸಂಸ್ಥೆಗಳಿಂದ ಧ್ವಜಾರೋಹಣ ಮಾಡಲಾಗಿದೆ. ಅದೇ ಪ್ರಕಾರವಾಗಿ ನಾವು ಇಂದು ನಮ್ಮ ಬಡಾವಣೆಯಲ್ಲಿ ಧ್ವಜಾರೋಹಣ ಮಾಡಿದ್ದೀವಿ, ತ್ರಿವರ್ಣ ಧ್ವಜವನ್ನು ಆರಿಸಿದ್ದೀವಿ. ಎಷ್ಟು ವರ್ಷದಿಂದ ಆಚರಣೆ ಮಾಡ್ತಾ ಇದ್ದಾರೆ ಸರ್? ಎಷ್ಟು ವರ್ಷದಿಂದ ಆಚರಣೆ ಮಾಡ್ತಾ ಇದ್ದಾರೆ? ಇದು
1917ರಿಂದ ಆಚರಿಸ್ಕೊಂಡು ಬಂದಿದ್ದೀವಿ, ಸತತವಾಗಿ ಆಚರಿಸ್ಕೊಂಡು ಬಂದಿದ್ದೀವಿ. ಇದು ನಮ್ಮ ರಾಷ್ಟ್ರದ ಸಾರ್ವಭೌಮತ್ವವನ್ನು ಪ್ರತಿನಿಧಿಸ್ತದೆ. ಇದರ ಸಂಕೇತವಾಗಿ ನಾವು ಇದನ್ನು ಆರಿಸಿದ್ದೀವಿ. ಇಷ್ಟು ಹೇಳಿ ನನ್ನ ಒಂದೆರಡು ಮಾತುಗಳು ನಮಗೆ ಚುನಾವಣೆಯ ಎಲ್ಲ ಬಂಧು ಭಗಿನಿಯರಿಗೆ ಮತ್ತು ಎಲ್ಲ ಕುಟುಂಬಸ್ಥರಿಗೂ ನನ್ನ ಶುಭಾಶಯಗಳನ್ನ ಹೇಳಕ್ಕೆ ಇಚ್ಛಿಸ್ತೇನೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ಸ್ವಾತಂತ್ರ್ಯ ಬಂದು 79 ವರ್ಷ ಆಯಿತು. ಇದನ್ನು ಈ ಪ್ರಯತ್ನದಲ್ಲಿ ಸ್ವಾತಂತ್ರ್ಯ ತಂದುಕೊಡೋದರಲ್ಲಿ ತುಂಬ ನಮ್ಮ ನೆಚ್ಚಿನ ನಾಯಕರು ಮತ್ತು ಸ್ವಾತಂತ್ರ್ಯ ಯೋಧರು ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ವಲ್ಲಭಾಯ್ ಪಟೇಲ್, ಲಾಲಾ ಲಜಪತ್ ರಾಯ್, ಇನ್ನೂ ಮತ್ತು ಸ್ವಾತಂತ್ರ್ಯ ಯೋಧರು ಲೈಕ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪಿ ಮತ್ತು ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ನೆಹರು ಇವರೆಲ್ಲನೂ ತುಂಬ ಅಂದಿನ ಬ್ರಿಟಿಷ್ ಆಡಳಿತದಲ್ಲಿ ಸರ್ ಇದು ಎಷ್ಟನೇ ಸ್ವಾತಂತ್ರ್ಯೋತ್ಸವ ಇದು? 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಇದು. ನಮ್ಮ ಈಗಿನ ಮುಂದಿನ ಪೀಳಿಗೆ ಎಲ್ಲ ಮಕ್ಕಳಿಗೂ ಸಹ ಇದನ್ನು ಹೇಳಿ ಇದರ ಇಂಪಾರ್ಟೆನ್ಸನ್ನು ನಾವು ಹೇಳ್ಕೊಡ್ಬೇಕಾಗ್ತದೆ. ಯಾಕಂದರೆ ಅದು ಸ್ವಾತಂತ್ರ್ಯ ಅಂದರೆ ಸುಮ್ಮನೆ ಬಂದಿರಲ್ಲ, 100 ವರ್ಷ. ಇದು ಮೊದಲನೇ ಸ್ವಾತಂತ್ರ್ಯ ಯುದ್ಧ ಅಂದರೆ ಸ್ವಾತಂತ್ರ್ಯಕ್ಕೆ ಪ್ರಯತ್ನ ಮಾಡಿದ್ದು 1857ನೇ ಇಸ್ವಿಯಲ್ಲಿ ನಮಗೆ ಜೋರಾಗಿ ಅನ್ಬೇಕು. ಪ್ರಸಾದ ಇದು